ಪಾಪ ಇವಕ್ಕ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂತ ಫೋನ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ. ಇನ್ನೇನು ಮತ್ತೆ ನಮ್ಮತ್ತೆ ಕೊಡೋ ಟಾರ್ಚರು ಜಾಸ್ತಿ ಆಗೈತೆ. ನಾನು ಆ ಕಡೆಯಿಂದ ಈ ಕಡೆಗೆ ಹೋಗಂಗಿಲ್ಲ ನೋಡಿ. ಮತ್ತೆ ನಮ್ಮತ್ತೆವ ಏನಾದರೂ ಹೊಸ್ದಾಗಿ ಇಟ್ಕೊಂಡೇನು ಪಾಪ ಇವಕ್ಕ ಏನು ಮಾಡಿದ್ರು ಸುಮ್ಮನೆ ಇರ್ತಾವಳಲ್ಲ. ಅಯ್ಯೋ ಅದೇನು ಕತೆನೋ ಏನೋ ಎಲ್ಲರೂ ಹೇಳ್ತಿದ್ರು ಈ ಚೈತ್ರಕ್ಕ ಮೊದಲು ಹೆಂಗಿತ್ತು ಅಂತ. ಇವಾಗ ನೋಡಿದ್ರೆ ಏನೋ ಒಂಥರ ಹಾಕ್ಬಿಟ್ಟವ್ರೆ ಅಂತ ಎಲ್ಲ ಮಾತಾಡ್ಕೊತಾರೆ. ಅದು ಇವ್ರಿಗೆ ಗೊತ್ತೋ ಗೊತ್ತಿಲ್ವೋ ಒಂದು ಗೊತ್ತಿಲ್ಲ. ಅಯ್ಯೋ ನಮ್ಗೆ ಯಾಕೆ ಒಂದೆರಡು ದಿನ ಬಂದಿವಿ ಆರಾಮಾಗಿ ಇದ್ಬಿಟ್ಟು ಇವ್ರಿಗೂ ನಗ್ನಗ್ತಾ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಆಟಿ ಅಲ್ವಾ ಸಾಕು. ಹೊಟ್ಟೆಲ್ ಬೇರೆ ಹೊಸ ಮಗ ಹುಡ್ತೈತೆ. ಹಂಗೆಲ್ಲ ಇದ್ದಾಗ ನಾವೆಲ್ಲ ತೊಂದರೆ ಕೊಡಬಾರ್ದು. ಜನ 100 ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ ತಕೋ. ಅವ್ರಿಗೇನು ಅಯ್ಯೋ ಎಲ್ಲ ನಾವು ಚೆನ್ನಾಗಿದ್ರೇನು ಆಟಿ. ಯಾರು ಬಂದರೆ ಯಾರು ಬರ್ತಾರೆ ಯಾರು ಬರ್ಕಿಲ್ಲ ಈಗಿನ ಕಾಲದಲ್ಲಿ. ನಮ್ಮವರೇ ನಮ್ಗಾಗಲ್ಲ, ನಮ್ಮ ನರಳೇ ನಮ್ಗಾಗಲ್ಲ. ಇನ್ನು ಯಾರು ಬೇರೆಯವರು ಹಂಗಿರ್ತಾರೆ ಹಿಂಗೆ ಮಾಡ್ತಾರೆ ಹಿಂಗಿದ್ರೆ ಹಂಗಾಗುತ್ತೆ ಅಂತ ಏನು ಇರಕ್ಕಿಲ್ಲ. ಅದೊಂದು ಜೀವನದಾಗೆಲ್ಲ ತಿಳ್ಕೊಂಬಿಟ್ರೆ ಸರಿಯಪ್ಪ. ನಾನೀಯ ಉದಾಹರಣೆಗೆ ಇನ್ಯಾರನ್ನೂ ಬೇಡ. ನಮ್ಮತ್ತೆ ಎಷ್ಟೆಲ್ಲ ಹೊಟ್ಟೆ ಉರ್ಸಿದ್ಲು ಯಬ್ಬಾ ನೆನ್ಸ್ಕೊಂಡ್ರೆ ಇವಾಗ್ಲೂ ಒಂದ್ಸಲಿ ನಾನು ಹಿಂಗೆ ತಿರುಗಿ ಬಿದ್ದಿದ್ದಿಲ್ಲ ಅಂದ್ರೆ ನಮ್ಮತ್ತೆ ನನ್ನನ್ನು ಬಡ್ದು ಬಾಳ ಹಾಕೊಂಡ್ಬಿಡ್ತಿತ್ತು ಆಟಿಯ. ಯಾಕಕ್ಕ ಫೋನು ಕನೆಕ್ಟ್ ಆಯ್ತಲ್ಲ ಹಿಂಗೆ? ಅಯ್ಯೋ ಮಾಡಿ ಸಾಕಾಯ್ತು ಕಣೇಮ್ಮ. 1 ಅವರ್ ಅಲ್ಲ 2 ಅವರಿಂದ ಮಾಡ್ತಾನೇ ಇದ್ದೀನಿ. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅನ್ಕೊಂಡು ಇತ್ಲ ಕಡೆ ಸ್ವಲ್ಪ ತಿರುಗಾಡದ್ನ. ಇನ್ನೇನು ಮತ್ತೆ ನೀನು ಚೆನ್ನಾಗಿ ಅಡುಗೆ ಮಾಡಿಟ್ಟಿದ್ದೆ, ನನಗೂ ಇಷ್ಟ ಆಯಿತು. ಅಡುಗೆ ಮಾತ್ರ ಚೆನ್ನಾಗಿ ಮಾಡಿದ್ದೆ ಕಣೇಮ್ಮ. ಅಕ್ಕ ನೋಡು ಇವಾಗ್ಲೂ ನೀನು ನಗ್ನಗ್ತಾನೆ ಹೇಳ್ತಾ ಇಲ್ಲ. ನನಗೆ ಸಾನೆ ಬೇಜಾರಾಯ್ತಿತ್ತಪ್ಪ. ನಂಗೆ ಅರ್ಥ ಆಯ್ತಿತ್ತೆ ಕಣಕ್ಕ. ನಾನು ಅಡುಗೆ ಚೆನ್ನಾಗಿ ಮಾಡಿದ್ನೋ ಇಲ್ವೋ ಅದೆಲ್ಲ ಕಣಕ್ಕ ನಂಗೆ ಬೇಕಾಗಿರೋದು. ಇವಾಗ ನೀನು ನಗ್ನಗ್ತಾ ಇರಬೇಕು ಆಟಿಯ. ನಮ್ಗೆ ಇನ್ನೇನು ಹಾಕಬೇಕು, ನಾವು ನಿಮ್ಗೋಸ್ಕರ ತಾನೇ ಬಂದಿರೋದು, ನೀವು ಚೆನ್ನಾಗಿರ್ಬೇಕು ಅಂತ. ಅದು ಯಾಕೋ ನಾವು ನಿಮ್ಮ ಥರ ಕಾಣಿಸ್ತಾನೆ ಇಲ್ವೋ, ನಮ್ಮ ಮಕ್ಕ ಸಪ್ಪಗೈತೆ. ನಿಮ್ಮ ಥರ ಆಗಿದ್ದಿದ್ರೆ ನಾವು ನಿಮ್ಮವ್ರೆ ಅಂತ ಅನ್ಕೊಂಡಿದ್ರೆ ನೀವು ನಗ್ನಗ್ತಾನೆ ಇರ್ತಿದ್ರಿ. ಅಯ್ಯೋ ಹಾಗೇನಿಲ್ಲ ಕಣಮ್ಮ. ನಮ್ಮಣ್ಣ ಮತ್ತೆ ದುರ್ಗವ್ವ ಹೋದ್ಮೇಲೆ ಒಂದ್ಸಲಿ ಮಾಡಿದ್ರು ಆಟಿಯ, ಅದಾದ್ಮೇಲೆ ಮಾಡೇ ಇಲ್ಲ. ಮತ್ತೇನಾಗೈತೋ ಎತ್ತಾಗೈತೋ. ಅಲ್ಲಿನ ಹಬ್ಬ ತುಂಬ ಚೆನ್ನಾಗಿರುತ್ತೆ ಅಂತೆ ಕಣಮ್ಮ. ಅದಕ್ಕೆ ಅದನ್ನ ಹೇಗಿರುತ್ತೆ ಹೆಂಗೆ ಮಾಡ್ತಾರೆ ನಾನು ಇದುವರೆಗೂ ಹೋಗೇ ಇಲ್ಲ. ಪಾಪ ಅಣ್ಣಯ್ಯ ಮೊದಲೇ ಸಲ ಹೋಗಿರೋದು. ಮತ್ತೆ ಹಳ್ಳಿ ಹಬ್ಬ ಅಂದಮೇಲೆ ಚೆನ್ನಾಗಿ ಇರ್ತೈತಿಲ್ಲ. ಇವರಲ್ಲಿ ಆ ಥರ ಎಲ್ಲ ಮಾಡೋಕ್ಕಿಲ್ಲ. ಅವ್ರೂರಲ್ಲಾದರೂ ಚೆಂದ ಮಾಡ್ತಾರಂತೆ. ಅದು 7-8 ದಿನ ಚೆನ್ನಾಗಿ 1 ತಿಂಗಳು ನೀಟಾಗೆ ಚೆನ್ನಾಗಿ ಮಾಡ್ತಾರೆ. ಅದು ಹೆಂಗೆ ಮಾಡಿದ್ರು ಏನು ಕತೆ ಅಂತ ನನಗೆ ಕೇಳಿಸ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಕಣೆ. ಅದಕ್ಕೇ ಫೋನ್ ಮಾಡಿದೆ, ಎತ್ತಿಲ್ಲ. ಅದೇ ನೀನು ಧಾರಾವಾಹಿ ನೋಡ್ತಿರಲ್ಲ ನಿಮ್ಮತ್ತೆ, ನೀನು ಎಲ್ಲ ಏನಾಯ್ತು ಎತ್ತಾಯ್ತು ಅಂತ. ನನಗೆ ಧಾರಾವಾಹಿ ಗಿರ್ವಾಹಿ ಅಂತ ಅಂಥದ್ರೇನಿಲ್ಲ. ನಿಜ ಜೀವನದಲ್ಲಿ ಈ ಥರ ನಡೆದ್ರೆ ಮಾತ್ರ ಅದು ಹಳ್ಳಿ ವಿಚಾರದಲ್ಲಂತೂ ನನ್ನ ಗಂಡನ ಮದುವೆ ಆದಮೇಲಂತೂ ಇನ್ನೂ ಚೆನ್ನಾಗಿ ನನಗೆ ಮತ್ತೆ ಇಷ್ಟ ಆಗುತ್ತೆ. ಹಂಗೆ ಹೆಂಗೆ ಮಾಡ್ತಾರೆ ಏನು ಕತೆನೋ ಅಂತನ್ನೆಲ್ಲ ಕೇಳಿಸ್ಕೋಬೇಕು. ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಆ ಥರದ್ದೆಲ್ಲ. ಒಳ್ಳೆ ಚಿಕ್ಕ ಮಕ್ಳು ಸವಾಸ ಆದಂಗೆ ಆಯ್ತು ನೀವು. ಇನ್ನು ನಾಳೆ ನಾಳಿದ್ದು ಮಕ್ಳಿಗೋಸ್ಕರ ಈ ಥರ ಸುಳ್ಳು ಹೇಳ್ಕೊಂಡು ಇಲ್ಲ ಕಣಪ್ಪ ನಾಳೆ ಕೊಡಿಸ್ತೀನಿ ತಿಂಡಿನ, ಇಲ್ಲ ಕಣಪ್ಪ ನಾಳಿದ್ದು ಕೊಡಿಸ್ತೀನಿ, ಈ ಥರ ಅಂಗಡಿಲಿ ಖಾಲಿ ಆಗೋಗೈತೆ ಅಂತ ನಾವು ಸುಳ್ಳು ಹೇಳ್ತೀವಲ್ಲ, ಅದೇ ಥರ ನೀವು ಹಂಗೆ ಕಳ್ಕೊಂಡು ಕೂತಿದ್ದೀರಾ ಮಕ್ಳ ಥರ ಆಸೆ ಪಟ್ಟು. ಅಯ್ಯೋ ಕರ್ಮ ಬಂದ್ಮೇಲೆಲ್ಲ ಹೇಳ್ತಾರಲ್ಲಕ್ಕ, ಆಮೇಲೆ ಆರಾಮಾಗಿ ಕೂತ್ಕೊಂಡು ಕೇಳ್ಬೋದು ತಾನೇ. ನಾನು ಈ ಥರ ಪ್ರೆಗ್ನೆಂಟ್ ಆಗಿಲ್ಲ ಅಂದಿದ್ರೆ ಆರಾಮಾಗಿ ಹೋಗ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ತುಂಬ ದೂರ. ಇನ್ನು ಅಲ್ಲಿ ಬಸ್ಸಲ್ಲಿ ಅದೆಲ್ಲ ಹೋದರೆ ಚೆನ್ನಾಗಿರಲ್ಲ. ಮತ್ತೆ ಅಷ್ಟೇ ಆಮೇಲೆ ನಾನೇನೇನು ಆಸೆಪಟ್ಟು ಹೋದರೆ ಆಮೇಲೆ ನನಗೇನೇ ತೊಂದರೆ. ಅದಕ್ಕೋಸ್ಕರ ನಾನು ಹೋಗಿಲ್ಲ. ಹೋಗ್ಲಿ ಬಿಡಕ್ಕ. ಇವಾಗಿಲ್ಲ ಅಂದ್ರೇನು ಬರೋ ಮುಂದಿನ ವರ್ಷನಾದ್ರೂ ನೆಮ್ಮದಿಯಾಗೆ ನೀನು ನಿನ್ನ ಮಗು ನಿನ್ನ ಗಂಡ ಎಲ್ಲ ಆರಾಮಾಗಿ ಹೋಗಿ ಬರೋರಂತೆ. ಇನ್ನೆಂಥ ಪ್ರಾಬ್ಲಮ್ ಏನಿಲ್ವಲ್ಲ. ಅಯ್ಯಯ್ಯೋ ನಾನು ಹಿಂಗೆ ಹೇಳಿ ಆ ಊರಲ್ಲಿ ನಡೆಯೋದು 10 ವರ್ಷಕ್ಕೊಂದ್ಸಲ ಈ ಜಾತ್ರೆ, ಇಲ್ಲ 7 ವರ್ಷಕ್ಕೊಂದ್ಸಲ ಈ ಜಾತ್ರೆ. ಈ ಥರ ಊರಬ್ಬನ ಒಂದ್ಸಲ 7 ವರ್ಷಕ್ಕೊಂದ್ಸಲ ಇಲ್ಲಾಂದ್ರೆ 10 ವರ್ಷಕ್ಕೊಂದ್ಸಲ ಬೀಳತ್ತೆ. ಆ ಥರ ಬಂದಾಗ 1 ತಿಂಗಳು ಹಬ್ಬನ ಮಾಡ್ತಾರೆ. ಎಷ್ಟು ಚಂದ ಇರುತ್ತೆ ಗೊತ್ತಾ. ಅಯ್ಯೋ ತುಂಬ ಶುದ್ಧವಾಗಿ ಮಾಡ್ತಾರಂತೆ. ಹೇಳಿಲ್ವಾ ನನಗೆ ನಮ್ಮತ್ತಿಗೆ. ಓ ಆ ಥರ ಈ ಊರಲ್ಲಿ ಇಲ್ಲ ಅಂತ ನಿಮ್ಮ ಫೀಲಿಂಗು. ಕಡೆಮ್ಮ ನನಗೆ ಯಾಕೋ ಇತ್ತೀಚೆಗೆ ಈ ಊರಲ್ಲಿ ಹಬ್ಬ ನಡೆಯೋದು ಆಮೇಲೆ ಎಲ್ಲರೂ ಸೇರೋದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹೌದಕ್ಕ ನೀವೇನೇ ಹೇಳಿ ಸಿಟಿಗಿಂತ ಇದು ನಮ್ಮ ಹಳ್ಳಿನೂ ಬತ್ತು ಯಾಕೋ ಸಿಟಿ ಆದಂಗೆ ಆಯ್ತದೆ. ಇನ್ನೇನು ಮತ್ತೆ ಎಲ್ರೂ ಇಲ್ಲಿಂದ ಹೋಗೋದೇ ಬೇಡ. ಸಿಟಿಲಿ ಏನೇನು ಸಿಗ್ತೈತೋ ಎಲ್ಲ ಇಲ್ಲೇ ಸಿಗ್ತದೆ. ಮೊದಲು ಈ ಊರ್ನಾಗ ಈ ಥರ ಪಾರ್ಲರು ಗಿಲ್ಡರು ಅವು ಏನೇನಿಲ್ಲ. ನಮ್ಮ ಅತ್ತೆಮ್ಮ ಹಬ್ಬ ಇಂಥ ಡ್ರೆಸ್ ಬೇಕು ಅಂದರೆ ಇಂಥ ಡ್ರೆಸ್ಸು, ಇಂಥ ಮೇಕಪ್ ಮಾಡಿಸ್ಬೇಕಂದ್ರೆ ಇಂಥ ಮೇಕಪ್ಪು. ಯಾಕೆ ಹೇಳಿರ ಅದಕ್ಕೆ ಅರ್ಧ ದುಡ್ಡು ಹೋಗ್ಬಿಡ್ತೈತೆ. ಇವೆಲ್ಲ ಇಲ್ಲಿತ್ತು ನಮ್ಮ ಹಳ್ಳಿಯಾಗ. ನಮ್ಮೂರ್ನಾಗ ಇಲ್ಲ ಬಿಡು. ಈ ಹಳ್ಳಿ ಅಂತೂ ಇನ್ನೇನ ಪಟ್ನ ಆಗೋ ಟೈಮ್ ಹತ್ರ ಬರ್ತದೆ ಅಂತ ಅನ್ಸುತ್ತೆ. ಅಯ್ಯೋ ಸುಮ್ಮನಿರಪ್ಪ. ಹಳ್ಳಿನೇ ಸಿಟಿನೇ ಆ ಥರ ಎಲ್ಲ ನಾವು ಹಳ್ಳಿನ ಸಿಟಿ ಮಾಡೋಕೆ ಹೋದ್ರೆ ಏನು ಚೆನ್ನಾಗಿರಲ್ಲ. ಆಮೇಲೆ ನಾವು ಇಲ್ಲಿ ಎಲ್ಲನೂ ಎಲ್ಲ ಕಿತ್ತಾಕೊಟ್ಟದಿಗೆ ಬೇರೆ ಕಡೆ ಹೋಗಿ ಸೇರ್ಕೋಬೇಕಾಗುತ್ತೆ. ಅಯ್ಯೋ ಸುಮ್ಮನಿರು.
ಸಿಟಿಲಿರೋ ಕಷ್ಟ ಸಿಟಿಯಲ್ಲಿ ಇರೋರಿಗೆ ಪಾಪ ಗೊತ್ತಿರತ್ತೆ. ಹಳ್ಳಿಲಿರೋ ಕಷ್ಟ ಹಳ್ಳಿಯವ್ರಿಗೆ ಗೊತ್ತಾಗುತ್ತೆ. ಆದ್ರೂ ಹಳ್ಳಿಲಿ ಇದ್ರೇನೆ ಒಂಥರ ಚಂದ ಅನ್ಸುತ್ತೆ. ಸಿಟಿಲಿ ಗೈಯಕ್ಕೆ ಮಾತ್ರ ಅಷ್ಟೇ. ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ ಅಂದ್ರೆ ಸಿಟಿಲಿ ಆಗಕ್ಕಿಲ್ಲ. ಒಂದು ವಾರ ಅಲ್ಲ, ಒಂದು ತಿಂಗಳು ಆರಾಮಾಗಿ ಹಳ್ಳಿಲಿ ಹೆಂಗೋತೆಗೆ ಇರ್ಬೋದು. ಆದ್ರೆ ಸಿಟಿಲಿ ಅವ್ವ ಇರಕ್ಕಿರಕ್ಕಾಗತ್ತೆ ಬಿಡು. ನೋಡಿ ಅಕ್ಕ, ಅಣ್ಣನ ಫೋನ್ ಏನಾದ್ರೂ ಬಂದಿರ್ಬೋದು. ಹೈ, ಅಣ್ಣನೇ ಫೋನ್ ಮಾಡ್ತೈತೆ. ಹಬ್ಬಬ್ಬಬ್ಬಾ, ನನಗಂತೂ ಜಾಸ್ತಿ ದಿಗ್ಲಾಗ ಹೋಗಿತ್ತು. ಯಾಕೆ ಯಾವಾಗ ಫೋನ್ ಮಾಡ್ತಾರೆ ಅಂತ ಭಯ ಪಟ್ಬಿಟ್ಟಿದ್ದೆ. ಸದ್ಯ ಇವಾಗಲಾದ್ರೂ ಮಾಡೋರಲ್ಲ. ಹಬ್ಬ ನೋಡಿ, ನೀವು ಇಲ್ಲಿ ಕೂಗಾಕಿದ್ದಕ್ಕೆ ನಿಮ್ಮ ಅಣ್ಣಂಗೆ ಅಲ್ಲೇ ಕೇಳಿಸ್ತೇನೋ, ಅದಕ್ಕೆ ಫೋನೇ ಮಾಡ್ಬಿಟ್ಟವ್ರೆ. ಮಾತಾಡಿ. ಹಲೋ 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 ಅಣ್ಣ, ರಿಂಗ್ ಆಯ್ತೈತೆ ಮಾವ, ಎತ್ತುತ್ತಾ? ಚೈತ್ರಕ್ಕ ಮಾತಾಡ್ತೈತೆ, ಹೆಂಗೆ ಏನು? ಹಲೋ ಹಲೋ, ಕೇಳಿಸ್ತೈತಾ? ತಂಗಿವಾ ಅಣ್ಣ ನನಗೆ ಕೇಳಿಸ್ತಿದೆ. ನಿನಗೇನಾದ್ರೂ ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತೈತೆ. ಹಂಗೆ ಒಂಚೂರು ಬಾ ಮಗ ಹೊರಗಡೆಗೆ. ಅಣ್ಣ, ನಾನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನಿನಗೆ ಕೇಳಿಸ್ತಿದ್ಯಾ? ಹೂ ಕಣ್ತಾಯಿ, ಇವಾಗ ಕೇಳಿಸ್ತೈತೆ. ಅಲ್ಲೇ ನಿಂತ್ಕೋ. ಮಾವಯ್ಯ, ಕೇಳಿಸ್ತಲ್ವೇನೋ? ಒಂಚೂರು ಜೋರಾಗಿ ಮಾತಾಡಿ ಪಾಪ. ಮತ್ತೆ ಮಾವಯ್ಯ, ಮನೇಲಿರೋ ಅವ ಆಂಟಿ ಸರಿಯಾಗಿ ಊಟ ಮಾಡ್ಕೊಡ್ತಿದ್ದಳು, ಏನ್ ಕತೆ ಎತ್ತ ಅಂತ ಕೇಳಿ ಮೊದಲೇ ಬೇರೆ ಬಸ್ರಿ. ನೀಟಾಗಿ ಊಟ ಪಾಠ ಬಿಟ್ಬಿಟ್ಟೆ, ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆದ್ದು ಹೇಳು ಮಾವಯ್ಯ. ಅಣ್ಣ, ನಾನಿಲ್ಲೇ ನಿಂತಿದ್ದೀನಿ ಒಂದೇ ಕಡೆ. ನನಗೆ ಕೇಳಿಸ್ತಾ ಇದೆ ಅಣ್ಣ. ಊರಲ್ಲೆಲ್ಲ ಹಬ್ಬ ಹೇಗ್ ನಡೀತು? ಉಂಕಂಟಾಯಿ, ಎಲ್ಲ ಚೆನ್ನಾಗಿ ನಡೀತು. ಅದು ಬಿಡು, ಒತ್ತೊತ್ತಿಗೆ ಊಟ ತಿಂಡಿ ಎಲ್ಲ ನೀಟಿಗೆ ಮಾಡ್ತಿದೀಯೋ ಇಲ್ವೋ, ಹೆಂಗೆ? ಅಣ್ಣ, ಇಲ್ಲಿ ಅದಕ್ಕೆ ಫ್ರೆಂಡ್ ಇದ್ರಲ್ಲ, ಅವ್ರ ಸೊಸೆನೂ ಬಂದಿದ್ದಾರೆ. ಚೆನ್ನಾಗಿ ಅಡಿಗೆ ಮಾಡಾಕ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಬೇಡ. ರುಚಿಯಾಗಿ ಪಾಪ ಆಂಟಿಗಿಂತ ಸೊಸೆನೇ ಚೆನ್ನಾಗಿ ಮಾಡ್ಕೊಟ್ಟಿದ್ಲು. ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡಿತ್ತು. ಓ ಹೌದೇನವ ತಾಯಿ, ಒಳ್ಳೇದು. ಆ ಕೂಸು ಬಂದೈತೆ ಅಂದ್ರೆ ಒಂಚೂರು ಬಿಡು, ಒಳ್ಳೆ ಅಡುಗೆನೆ ಮಾಡಾಕ್ತದೆ, ಅಚ್ಚುಕಟ್ಟಾಗಿ ತಿನ್ನು. ಅವಳಿದಳೆಲ್ಲ ಆ ಫ್ರೆಂಡ್ ಮಾತು ಕೇಳ್ಕೊಂಡು ಅದೇನೋ ಮೊಬೈಲಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ಬಿಡ್ಕಂತಾಯಿ. ಹೊಟ್ಟೆ ಎಲ್ಲ ಕೆಡ್ಸ್ಕೊಬೇಡ. ಆ ಬಿಣ್ಣು ಚೆನ್ನಾಗಿ ರುಚಿಯಾಗಿ ಮಾಡ್ಕೊಡ್ತೈತಿಲ್ಲ, ಹಂಗೇನೆ ಏನು ಬೇಕು ಎತ್ತಬೇಕು ಅಂತ ನೋಡು. ನನ್ನ ರೂಮ್ನಾಗ ನಿನ್ನ ಹತ್ರ ಎಲ್ಲ ದುಡ್ಡು ಖಾಲಿ ಆಯಿತು ಅಂದರೆ ಅಲ್ಲೇ ಕೀ ಇಟ್ಬಿಟ್ಟು ಬಂದಿದ್ದೀನಿ. ಮಂಚದ ಕೆಳಗಡೆ ಆಯ್ತೆ, ಎತ್ಕೊಂಡು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಎತ್ಕೊಂಡು ಆ ಹುಡುಗಿ ಕೈಲೋ ಕೊಟ್ಟು ಕಳ್ಸು. ಏನೇನು ಬೇಕು ಎತ್ತದ್ ಬೇಕು, ಇಲ್ಲ ನೀನೇ ಒಂದು ಹೆಜ್ಜೆ ಹೋಗಿ ತಗೊಬಂದು ಕೊಡುವ, ನೀಟಾಗಿ ಅಡುಗೆ ಮಾಡಿಕೊಡ್ತಾಳೆ. ಸರಿನಾ? ಅಣ್ಣ, ಹಬ್ಬ ಹೇಗ್ ನಡೀತು ಅಂತ ಹೇಳೇ ಇಲ್ಲ ನೀನು. ಕಣ್ತಾಯಿ, ಬಲು ಚೆಂದಾಗಿ ನಡೀತೈತೆ ಕಣವ. ನಾಳೆಗೆ ಇದು ಏನಪ್ಪ, ಸಿಡಿ ಹಾರಿಸ್ತಾರೆ ಕಣವ. ಸಿಡಿ ಹಾರಿಸ್ಬಿಟ್ಟು ನೀಟಾಗಿ ರಾತ್ರಿ ಎಲ್ಲ ನೀಟಾಗಿ ನೋಡ್ಕೊಂಡು ಮತ್ತೆ ತಂಬಿಟ್ಟಿನ ಆರತಿ ಎಲ್ಲ ಮಾಡ್ತಾರೆ. ತಂಬಿಟ್ಟಿನ ಆರತಿ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಒಟ್ಟಿಗೆ ಬಂದ್ಬಿಡ್ತೀವಿ ಕಣವ. ಬೇಜಾರು ಮಾಡ್ಕೊಬೇಡ, ಇಷ್ಟು ದಿನ ಇದ್ದು ಅಂತ ಹೇಳಿ. ಹೌದಾ? ಸರಿ ಅಣ್ಣ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನಾನು ಇಲ್ಲಿ ಆರಾಮಾಗಿ ಇವನಿ ಹಬ್ಬ ಹಿಂಗೆ ಆಯ್ತು ಅಂತ ನೀಟಾಗಿ ಬಂದ್ಮೇಲೆ ಹೇಳ್ಬೇಕು ನಂಗೆ. ಬಲು ಚೆಂದಾಗಿ ನಡೀತೈತಿ ಕಣವ ಇಲ್ಲಿ. ಏನೋ ಇದು ಅಂಟು ಮುಟ್ಟಿಗೆ ಏನು ಮಾಡಂಗಿಲ್ಲ, ಮಾತ್ರ ಬಲು ಶುದ್ಧವಾಗಿ ಮಾಡ್ತಾವ್ರೆ. ಊರಲ್ಲೆಲ್ಲ ಜೋರಾಗಿ ಎಲ್ಲರೂ ಹಬ್ಬ ಅಂದಮೇಲೆ ಅಲ್ಲಿ ಇಲ್ಲಿಂದ ಬಂದಿರ್ತಾರೆ. ಚೆನ್ನಾಗಿ ನಡೆಸ್ತಾರೆ ಕಣವ. ನಾನು ಇರ್ಬೇಕಾಯ್ತು ಅಣ್ಣ. ಯಾವ ಹೋಗತ್ತೆಗೆ ಬಿಡವ. ನೆಕ್ಸ್ಟ್ ಸಲ ಇನ್ನೊಂದ್ಸಲಿ ನೀನು ಇಲ್ಲ ನಮ್ಮ ಕೂಸು ಮಗಳು ಯಾರಾದರೂ ಬರಲಿ, ಒಟ್ನಾಗ ನೀನು ನಿನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಊರಿಗೆ ಬಂದ್ರಾಯ್ತು. ನಾನು ಬರ್ತೀನಲ್ಲ, ಎಲ್ಲನೂ ಹೇಳ್ತೀನಿ. ಮಾತ್ರ ನೋಡು, ನಮ್ಮತ್ತಿಗೆ ನಿನಗೋಸ್ಕರ ಎಲ್ಲನೂ ನಿಂಗೆ ಇಷ್ಟ ಅಂದ್ಬಿಟ್ಟು ತಂಬಿಟ್ಟು ಚಿಕನ್ ಉಂಡೆ ಚಕ್ಲಿ ಎಲ್ಲನೂ ಮಾಡಿಟ್ಟವಳೆ. ಬತ್ತಾ ತಗೊಬತ್ತೀನಿ, ಸರಿಯಾ? ಹೌದಾ ಅಣ್ಣಯ್ಯ? ಹೌದಾ? ಸರಿ. ಹಾಗಾದ್ರೆ ಒಳ್ಳೇದಾಯ್ತು ಬಿಡು. ನಾ ತಿಂಡಿ ಮಾತ್ರ ಮರಿಬಿಡ. ಆಂಟಿಗೆ ಹೇಳ್ಬಿಟ್ಟು ನೀಟಾಗೆ ತಗೊಂಡ್ ಬಾ. ಸರಿ ಕಣವ, ಆಯ್ತು. ಇಡ್ಲಾ? ಹಲೋ, ಕೇಳಿಸ್ಲಿಲ್ಲ ಇಲ್ವಾ ತಂಗಿವಾ? ಇಲ್ಲಿ ಏನು ಕೇಳಿಸ್ಲೇ ಇಲ್ಲ, ಗೊರು ಅಂತ ಸೌಂಡ್ ಬತ್ತೈತೆ. ಅಯ್ಯೋ, ಮತ್ತೆ ನೆಟ್ವರ್ಕ್ ಎಲ್ಲೂ ಸಿಗ್ತಾ ಇಲ್ಲ ಅನ್ಸುತ್ತೆ. ಅಣ್ಣ, ನನ್ ಕೇಳಿಸ್ತೈತೆ, ನಾನು ಹೇಳೋದು. ಪರವಾಗಿಲ್ಲ, ಆರಾಮಾಗಿ ನೋಡ್ಕೊಂಡು ನಾಳೆಗೆ ಬಂದ್ಬಿಡಿ. ಕಣ್ತಾಯಿ, ಕೇಳಿಸ್ತು. ಸರಿ ಆಯ್ತಾ, ಫೋನ್ ಇಡ್ತೀನಿ. ಅಣ್ಣಯ್ಯ, ಹುಷಾರು. ಧ್ರುವನ ಅದ್ಕೆನ ಎಲ್ಲಾರ್ನೂ ಕೇಳ್ದೆ ಅಂತ ಹೇಳು, ಸರಿನಾ? ಮತ್ತೆ ನಿಮ್ಮ ಅಣ್ಣ ನಿಮ್ಮ ಅದ್ಕೆನ ಎಲ್ಲಾರ್ನೂ ಕೇಳ್ದೆ ಅಂತ ಹೇಳು. ಕಣ್ತಾಯಿ, ಎಲ್ರಿಗೂ ಹೇಳ್ತೀನಿ. ಫ್ರೆಂಡ್ಸ್, ನೀವು ನನ್ನಾಗೇನೆ ಇದೇ ಥರ ನಿಮ್ಮ ಮನೇಲಿ ಇರೋರು ಬೇರೆ ಊರಿಗೆ ಹೋದಾಗ, ಹಳ್ಳಿ ಪಳ್ಳಿ ಎಲ್ಲ ಈ ಥರ ಜಾತ್ರೆಗೆ ಹೋದಾಗ ನೀವು ಕೂಡ ಮಿಸ್ ಮಾಡ್ಕೊಂಡಾಗ ನನ್ನಷ್ಟೇ ಫೀಲ್ ಆಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾರ್ಯಾರೆಲ್ಲ ಇಲ್ಲ ಖುಷಿ ಮತ್ತೆ ಬೇಜಾರಾದಾಗ ಈ ಥರ ಅಂದ್ಕೊಂಡಿರ್ತೀರೋ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ನಾಗ, ಆಯಿತಾ? ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆದಷ್ಟು ವಿಡಿಯೋನ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ.